ನಮಸ್ಕಾರ ನಮಸ್ಕಾರ ಆಶೂಸ್ ಫುಡ್ ಕೋರ್ಟ್ಗೆ ಬನ್ನಿ ಎಲ್ಲರೂ. ಇವತ್ತು ಸಿರಿಧಾನ್ಯದಿಂದ ಒಳ್ಳೆ ಹಾಲ್ ಬಾಯ್ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿ, ತುಂಬ ಆರೋಗ್ಯಕರ. ಇಲ್ಲಿ ಫಾಕ್ಸ್ ಟೈಲ್ ನವಣೆ ಅಂತ ಸಿಗುತ್ತೆ ನೋಡಿ, ಈ ಥರದ್ದು ಬಿಳಿದು ತೊಗೊಂಡಿದ್ದೀನಿ. ಒಂದು ಬಟ್ಲಷ್ಟು ಅಂದರೆ ಒಂದು 200 ಗ್ರಾಮಷ್ಟು ನವಣೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಬಟ್ಲಿಗೆ ಪಾತ್ರೆಗೆ ಹಾಕ್ಕೊಂಡು ತೊಳೆದ್ಬಿಟ್ಟು ರಾತ್ರಿನೇ ತೊಳೆದು ನೀರು ಹಾಕಿ ಒಂದು 8ರಿಂದ 10 ಗಂಟೆ ಕಾಲ ಚೆನ್ನಾಗಿ ನೆನಿಬೇಕಿದು. ನೆಂದರೆ ಡಬಲ್ ಸೈಜ್ ಏನಾಗಲ್ಲ, ಹುಲ್ಸಲ್ಲ, ಇದು ಹಾಗೆ ಇರುತ್ತೆ, ಆದರೆ ಚೆನ್ನಾಗಿ ನೆಂದಿರುತ್ತೆ ನೋಡಿ. ನೀರು ಹಾಕಿ ತೊಳೆಯೋದು ತೋರಿಸ್ತಾ ಇದ್ದೀನಿ. ಮತ್ತು ನೀರು ಹಾಕಿ ಒಂದು ತಟ್ಟೆ ಮುಚ್ಚಿ ರಾತ್ರಿನೇ ಇಟ್ಬಿಡೋಣ. ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ, ಮಾಡಿ ನೋಡಿ. ತುಂಬ ಈಸಿಯಾಗೂ ಆಗುತ್ತೆ. ಮಾರನೇ ದಿನ ಬೆಳಗ್ಗೆ ಈ ಥರ ಚೆನ್ನಾಗಿ ನೆಂದಿದೆ. ಇದನ್ನು ನೋಡಿ, ಈ ಥರ ನೆಂದಿದೆ. ಈ ನೀರನ್ನು ಒಂದು ಲೋಟಕ್ಕೆ ಅಥವಾ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಬಿಡೋಣ. ಅದೇ ನೀರು ಉಪಯೋಗಿಸೋಣ ರುಬ್ಬಕ್ಕೆ, ತೋರಿಸ್ತೀನಿ ನೋಡಿ. ನೀರನ್ನು ಒಂದು ಲೋಟಕ್ಕೆ ಎತ್ತಿಟ್ಕೊಂಬೋಣ. ಈಗ ಮಿಕ್ಸಿ ಜಾರ್ ತೊಗೊಂಡು ನೆಂದಿರೋ ನವಣೆನ ಹಾಕ್ಕೊಳ್ಳೋಣ. ಸಿರಿಧಾನ್ಯ ನಿಮಗೆ ಗೊತ್ತೇ ಇದೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ಹಾಕ್ಕೊಂಡು ಅದೇ ನೀರು ಹಾಕ್ಕೊಳ್ಳೋಣ. 2 ಸಲ ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ನುಣ್ಣಕ್ಕೆ ರುಬ್ಬೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಳ್ಳೆ ಎಷ್ಟು ನುಣ್ಣಕ್ಕಿರಬೇಕು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಲು ತೆಕ್ಕೋಬೇಕು. ಅದರಿಂದ ಇದರಲ್ಲಿ ಎಲ್ಲನೂ ಉಪಯೋಗ ಆಗುತ್ತೆ, ಏನೂ ವೇಸ್ಟ್ ಆಗೋಲ್ಲ. ಇದು ನವಣೆ ಸಣ್ಣಕ್ಕೆ ಇರುತ್ತೆ, ಅದರಿಂದ ಯಾವುದೂ ತರಿಯಾಗಿ ಏನು ಸಿಕ್ಕಲ್ಲ. ರುಬ್ಬಾದ್ಮೇಲೆ ಈ ಥರ ಒಂದು ಒಂದ್ರಿ ಅಥವಾ ಒಂದು ಬಟ್ಟೆನಲ್ಲಿ ಸೋಸ್ಕೊಳ್ಳೋಣ. ಸೋಸ್ಕೊಂಡು ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕಿ ಸೋಸಿಟ್ಬಿಡೋಣ. ಈಗ ಒಂದು ಚಿಕ್ಕ ಕಾಯಿ ತುರಿಗೆ 1 ಬಟ್ಲಷ್ಟು ತುರ್ಕೊಂಡಿದ್ದೀನಿ. ಒಂದೇ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಎರಡನ್ನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಯಿ ಹಾಲು ತೆಕ್ಕೊಳ್ಳೋಣ. ಇದಕ್ಕೂ ಸ್ವಲ್ಪ ನೀರು ಹಾಕೋಣ. ನುಣ್ಣಕ್ಕೆ ರುಬ್ಕೊಂಡು ಮತ್ತೆ ಒಂದು ಸ್ಟ್ರೈನರಲ್ಲಿ, ಜರಡಿನಲ್ಲಿ ಯಾವುದ್ರಲ್ಲಾದ್ರೂ ಸೋಸ್ಕೊಳ್ಳಿ. ಸೋಸ್ಕೊಂಡು ಚೆನ್ನಾಗಿ ಕಾಯಲ್ಲಿರೋ ಹಾಲೆಲ್ಲ ಬಂದುಬಿಡಬೇಕು. ಆ ಥರ ಸುಮಾರು ಇದು 1 ಬಟ್ಲಷ್ಟು ಕಾಯಿ ಹಾಲು ತೆಕ್ಕೊಳ್ಳೋಣ. ಕಾಯಿ ಹಾಲು ತೆಕ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ. ಕಾಯಿ ಹಾಲು ರೆಡಿ ಆಯಿತು. ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಬೇಗ ಗಟ್ಟಿ ಆಗುತ್ತೆ ಅಂತ ನೋಡಿ. ಕಾಯಿ ಹಾಲು ಇದು ಇವಾಗ ನವಣೆ ರುಬ್ಬಿಟ್ಕೊಂಡಿದ್ವಲ್ಲ, ಅದು ಕಾಯಿ ಹಾಲು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3/4 ಗಂಟೆ ಇಟ್ಬಿಡೋಣ. 3/4 ಗಂಟೆ ಒಂದು ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಏನಾಗುತ್ತೆ, ತಿಳಿ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3/4 ಗಂಟೆ ತಟ್ಟೆ ಮುಚ್ಚಿ ಎತ್ತಿಟ್ಬಿಡೋಣ. ಈಗ ಒಂದು ಅರ್ಧ kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ನೀರು ಹಾಕೋಣ. ಹಾಕ್ಬಿಟ್ಟು ಕುದಿಯೋಕ್ಕೆ ಇಡೋಣ ಬೆಲ್ಲನ. ಬೆಲ್ಲದಲ್ಲಿರೋ ಕಸ ತೆಗೆಯೋ ಪ್ರಾಸೆಸ್ ನಿಮಗೂ ಗೊತ್ತಿರುತ್ತೆ. ಇದ್ರ ಮಧ್ಯೆ ಒಂದು ತಟ್ಟೆಗೆ ಚೆನ್ನಾಗಿ ತುಪ್ಪ ಹಾಕಿ ಜಿಡ್ಡು ಸವರಿ ತಟ್ಟೆನ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದು ತುಂಬಾ ಬೇಗ ಆಗುವಂಥ ಸ್ವೀಟು ಸ್ನೇಹಿತರೆ. ಈ ಹಾಲು ಬಾಯಿ ಮಾಡಿ ನೋಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈಗ ನೋಡಿ 3/4 ಗಂಟೆ ಆಗಿದೆ, ಎಷ್ಟು ಚೆನ್ನಾಗಿ ತಿಳಿ ಬಿಟ್ಕೊಂಡಿದೆ. ಈ ನೀರನ್ನ ತೆಗೆದುಬಿಟ್ರೆ ಬೇಗ ಆಗೋಗುತ್ತೆ. ಆ ನೀರು ಸಮೇತನೇ ಹಾಕ್ಬಿಟ್ರೆ ಏನಾಗುತ್ತೆ, ತುಂಬ ಹೊತ್ತು ತೊಳಸ್ತಾ ಇರಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟೇ ಆ ನೀರನ್ನ ತೆಕ್ಕೊಂಬಿಟ್ರೆ ತುಂಬ ಬೇಗ ಆಗುತ್ತೆ. ಇವಾಗ ನೋಡಿ ಬೆಲ್ಲ ಕುದೀತಾ ಇದೆ. ಇದನ್ನು ಒಂದು ಬಾಣಲೆಗೆ ಸೋಸ್ಕೊಳ್ಳೋಣ. ಬೆಲ್ಲದಲ್ಲಿರೋ ಕಸ ಎಲ್ಲ ಹೊಟ್ಟೋಗ್ಲಿ. ಬೆಲ್ಲ ಕುದೀತಾ ಇದೆ. ಈಗ ನವಣೆ ಹಾಗೂ ಕಾಯಿ ಹಾಲು ಮಿಶ್ರಣನ ಗಟ್ಟಿಗೆ ಇದೆ ಹಾಕ್ಕೊಳ್ಳೋಣ. ಇದು ಕೈ ಬಿಡ್ದಂಗೆ ಸಿಮ್ಮಲ್ಲಿ, ಅಂದರೆ ಕಡಿಮೆ ಊರಿನಲ್ಲಿ ಹೀಗೆ ಕಲಿಸ್ತಾನೇ ಇರಬೇಕು. ಕೈ ಬಿಟ್ಟರೆ ಒಂದೇ ಕಡೆ ಗಂಟಾಗ್ಬಿಡುತ್ತೆ. ಅದರಿಂದ ನೋಡಿ, ಈ ಥರ ಕೈ ಬಿಡದೇ ಇರೋ ಹಾಗೆ ಹೀಗೆ ನಿಧಾನಕ್ಕೆ ಕಲಿಸ್ತಾನೆ ಇರೋಣ. ಇದು ಒಂದು 20-25 ನಿಮಿಷ ಆಗುತ್ತೆ ಆಗೋಕ್ಕೆ ನೋಡಿ. ನಿಧಾನಕ್ಕೆ ಮಾಡ್ಕೊಳ್ಳೋಣ. ಆರಾಮಕ್ಕೆ ನಿಮ್ಗೆ ಯಾವಾಗ ಟೈಮ್ ಇದೆಯೋ ಆವಾಗ ಮಾಡಿದ್ರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಒಳ್ಳೆ ಸ್ವೀಟು ಅಂತಲೇ ಹೇಳ್ಬೋದು. ಈಗ 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋಣ. ಇದನ್ನು ಹಾಕಿ ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಗಂಟು ಥರ ಕಾಣಿಸುತ್ತೆ, ಆದರೆ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಸರಿ ಹೋಗುತ್ತೆ. ಗಂಟೆಲ್ಲ ಏನಿರಲ್ಲ ನೋಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರೋಣ. ಅವಾಗೆಲ್ಲ ಹೋಗಿ ಸ್ಮೂತಾಗಿ ಆಗುತ್ತೆ. ಇದು ನೋಡೋ ಮೆಥಡ್ ತೋರಿಸ್ತೀನಿ, ಆಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ. ಕೈನ ಒಂಚೂರು ಒದ್ದೆ ಮಾಡ್ಕೊಂಡು ಮುಟ್ಟಿದ್ರೆ ಕೈಗೆ ಅಂಟಬಾರ್ದು, ಅಲ್ಲಿವರೆಗೂ ಆಗಿರಬೇಕು. ಅವಾಗ ಪರ್ಫೆಕ್ಟಾಗಿ ಆಗುತ್ತೆ. ಇವಾಗ ರೆಡಿ ಆಗಿದೆ. ಇದನ್ನು ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ತಟ್ಟೆಗೆ ಎಲ್ಲ ಬಗ್ಗಿಸ್ಬಿಟ್ಟು ಒಂದೇ ಸಮ ಮಾಡಿಬಿಡೋಣ. ಬಿಸಿ ಇದೆ, ಕೈ ಜೋಪಾನ ಎಲ್ಲನೂ ತಟ್ಟೆಗೆ ಬಗ್ಗಿಸ್ಕೊಂಬಿಡೋಣ. ಕೈಯೆಲ್ಲರೂ ತಟ್ಬಿಡ್ಬೋದು, ಇಲ್ಲ ಒಂದು ಸ್ಪ್ಯಾಟ್ಯುಲಾ ಥರ ಉಪಯೋಗಿಸ್ಕೊಂಡು ಒಂದೇ ಸಮ ಮಾಡ್ಬೋದು. ಎರಡೂ ತೋರಿಸ್ತಾ ಇದ್ದೀನಿ ನಾನು.
ಈ ಥರ ಚೆನ್ನಾಗಿ ಹರಡ್ಬಿಡೋಣ. ತಟ್ಟೆ ಬಿಟ್ಟು ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಅಂತಂದರೆ ತುಂಬ ಚೆನ್ನಾಗಾಗುತ್ತೆ. ಮಾಡಿ ನೋಡಿ. ನವಣೆ ಈಗಂತೂ ಎಲ್ಲರೂ ಉಪಯೋಗಿಸ್ತಾರೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೂ ಗೊತ್ತಿದೆ. ನೋಡಿ ಈ ಥರ ಎಲ್ಲ ಒಂದೇ ಸಮ ಮಾಡಿ ಇಟ್ಬಿಡೋಣ. ತಯಾರಾಗೇ ಹೋಯ್ತು. ಇದು ತಣ್ಣಗಾಗಲಿ. ಒಂದು ಚಾಕು ಅಥವಾ ಯಾವ್ದಾದ್ರು ಒಂದು ಶಾರ್ಪ್ ಆಗಿರೋವಂಥದ್ದು ತೊಗೊಂಡು ಒಂಚೂರು ಜಿಡ್ಡು ಸವರ್ಕೊಂಡು ಹೀಗೆ ಒಂದು ಗೆರೆ ಹಾಕಿಟ್ಬಿಟ್ರೆ ಆಮೇಲೆ ಬಿಡಿಸಿಟ್ಕೊಳ್ಳೋಕೆ ತುಂಬ ಈಸಿ. ನೋಡಿ ರೆಡಿನೇ ಆಗೋಯ್ತು. ತುಂಬ ಚೆನ್ನಾಗಾಗಿದೆ. ಒಳ್ಳೆ ಗ್ಲಾಸಿಯಾಗಿ ಬರುತ್ತೆ ಹಾಲ್ಬಾಯಿ. ಇದನ್ನೇ ಇನ್ನೊಂದು ತಟ್ಟೆ ದಬ್ಬ ಹಾಕಿ ತೆಗಿಬೋದು. ನಾನು ಹಾಗೆ ಹೇಗೆ ಬರುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಒಂಚೂರು ಹಿಂಗೆ ಇದು ಮಾಡಿದ್ರೆ ಓಪನ್ ಆಗೇ ಹೋಯ್ತು. ಆರಾಮಾಗಿ ತೆಗೆದುಬಿಡ್ಬೋದು. ಎಡ್ಜಲ್ಲಿರೋದೆಲ್ಲ ಶೇಪ್ ಇರೋಲ್ಲ, ಮಧ್ಯ ಸ್ಕ್ವೇರ್ ಆಗಿರೋದು ಯಾವುದಿದೆ ಅದು ಪರ್ಫೆಕ್ಟ್ ಆಗಿರುತ್ತೆ ಪೀಸು. ನೋಡಿ ಈಸಿಯಾಗಿ ಬಂದುಬಿಡುತ್ತೆ ಸ್ನೇಹಿತರೆ. ಎಲ್ಲ ತೆಗೆದಿಡ್ತಾ ಇದ್ದೀನಿ. ತುಂಬ ಚೆನ್ನಾಗುತ್ತೆ. ಒಂದು 25-30 ಪೀಸ್ ಅಂತೂ ಖಂಡಿತ ಆಗುತ್ತೆ. ನೀವು ಹಬ್ಬ ಹರಿದಿನಗಳಲ್ಲೂ ಮಾಡ್ಕೋಬೋದು. ಇಲ್ಲ ನಾರ್ಮಲಾಗಿ ಏನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಆವಾಗ ಮಾಡಿಟ್ಕೊಂಬಿಡ್ಬೋದು. ಫ್ರಿಜ್ಜಲ್ಲಿಟ್ಟು ತಣ್ಣಗಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂಚೂರು ಡ್ರೈ ಫ್ರೂಟ್ಸು ಡೆಕೋರೇಟ್ ಮಾಡ್ಕೋಬೋದು. ನಾನು ಒಂಚೂರು ಕೇಸರಿ ಮತ್ತು ಪಿಸ್ತಾ 2 ಹಾಕಿ ಡೆಕೋರೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಕಮೆಂಟ್